ಸಮಸ್ಯೆ ಎಷ್ಟು ಮಟ್ಟಿಗೆ ಆಗಿದೆ ಅಂತಂದ್ರೆ ಇವತ್ತು ಸರ್ಕಾರಿ ರಜೆ ಇದ್ರೂ ಕೂಡ ಜನ ಏಜೆನ್ಸಿಗಳಿಗೆ ಬಂದು ಮುತ್ತಿಗೆ ಹಾಕ್ತಾ ಇದ್ದಾರೆ. ನಮ್ಗೆ ಹೇಗಾದ್ರೂ ಒಂದು ಸಿಲಿಂಡರ್ ಕೊಡಿ ಅಂತ. ಗ್ಯಾಸ್ ಬುಕಿಂಗ್ ಕೆವೈಸಿ ಸಮಸ್ಯೆ ಇದೆ ಅಂತ ಜನ ಬರ್ತಾ ಇದ್ದಾರೆ. ಹಾಸನದಲ್ಲಿ ಕೂಡ ಜನಸಾಮಾನ್ಯರು ಗ್ಯಾಸ್ಗಾಗಿ ಮುಗಿಬಿದ್ದಿದ್ದಾರೆ. ಅದೇನಾಗುತ್ತೆ ಅಂದ್ರೆ ಎಲ್ಲಾ ಕಡೆ ಒಂದೇ ಸರಿ ಖಾಲಿ ಆಗಿರಲ್ಲ. ಖಾಲಿ ಆದವರಿಗೆ ಸಿಗ್ತಾ ಇರಲ್ಲ. ಬುಕ್ ಮಾಡಿ 20 ದಿನ ಕಳೆದ್ರೂ ಕೂಡ ಗ್ಯಾಸ್ ಸಿಗ್ತಾ ಇರಲ್ಲ. ಹಾಗಾಗಿ ಬೇರೆ ದಾರಿ ಇಲ್ಲದೆ ಅವರು ಬಂದು ಕ್ಯೂ ನಿಂತ್ಕೋತಾರೆ. ನೀವು ಹೋಗಿ ಕ್ಯೂ ನಿಂತ್ಕೊಂಬೇಡಿ ಅಂದ್ಬಿಟ್ರೆ ಅವರಿಗೆ ಗ್ಯಾಸ್ ಎಲ್ಲಿಂದ? ಬುಕ್ ಮಾಡಿದ ಟೈಮ್ ಸಿಗಬೇಕಲ್ವಾ? ಮುನಿಯಪ್ಪನವ್ರು ಗಮನಿಸಬೇಕು ಇದನ್ನ. ಸುಮ್ಮನೆ ಪ್ರೆಸ್ ಮೀಟ್ ಕರೆದು ಎಲ್ಲಾ ಕಡೆ ಎಲ್ಲ ಅವೈಲಬಿಲಿಟಿ ಇದೆ ಗ್ಯಾಸು, ನೀವು ಪ್ಯಾನಿಕ್ ಆಗಬೇಡಿ, ಏಜೆನ್ಸಿ ಮುಂದೆ ಬಂದು ಮುಗಿ ಬೀಳ್ಬೇಡಿ ಅಂತ ಕೆ ಎಚ್ ಮುನಿಯಪ್ಪನವ್ರು ಹೇಳ್ತಾರೆ. ಬಟ್ ಎಲ್ಲಿದೆ ಸರ್ ಕೆ ಎಚ್ ಮುನಿಯಪ್ಪನವ್ರೆ? ಎಲ್ಲಾ ಕಡೆ ಪ್ರತಿ ನಗರದಲ್ಲಿ, ಹಾಸನದಲ್ಲಿ, ಕಲಬುರಗಿಯಲ್ಲಿ, ಬೀದರ್ನಲ್ಲಿ, ಪ್ರತಿ ನಗರದಲ್ಲಿ ಜನ ಏಜೆನ್ಸಿಗಳ ಮುಂದೆ ಬಂದು ಕ್ಯೂ ನಿಂತ್ಕೋತಾ ಇದ್ದಾರೆ. ಯಾಕಂತಂದ್ರೆ ಅವ್ರಿಗೇನ್ ಮಾಡಕ್ ಬೇರೆ ಕೆಲಸ ಇಲ್ಲ ಅಂತಲ್ಲ, ಅವ್ರಿಗೆ ಬಹಳ ಕೆಲಸ ಇದಾವೆ. ಜನಗಳಿಗೆ ಸಿಗ್ತಾ ಇಲ್ಲ ಸಿಲಿಂಡರ್. 20 ದಿನ ಆದ್ರೂ ಕೂಡ ಬುಕ್ ಮಾಡಿ 20 ದಿನ 30 ದಿನ ಆದ್ರೂ ಕೂಡ ಅವ್ರಿಗೆ ಸಿಲಿಂಡರ್ ಸಿಗ್ತಾ ಇಲ್ಲ. OTP ಬರುತ್ತೆ, ಸಿಲಿಂಡರ್ ಬರಲ್ಲ. ಏನ್ ಮಾಡ್ಬೇಕು ಅವರು? ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಇನ್ನೂ ಕೂಡ ನಿಲ್ಲುವಂತಹ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಇದರ ನೇರ ಪರಿಣಾಮ ಈಗಾಗಲೇ ಕಮರ್ಷಿಯಲ್ ಗ್ಯಾಸ್ ಅಂದ್ರೆ ವಾಣಿಜ್ಯ ಬಳಕೆಯ ಗ್ಯಾಸ್ಗಳ ಮೇಲೂ ಪರಿಣಾಮ ಬೀರಿತ್ತು, ಪೂರೈಕೆ ಮೇಲೆ. ನಾನೀಗ ನೋಡಬಹುದು, ಇವತ್ತು ರಜಾ ಇದ್ರೂ ಕೂಡ ಹಾಸನದಲ್ಲಿ ಕೆಲ ಗ್ಯಾಸ್ ಏಜೆನ್ಸಿಗಳು ಏನು ಗ್ರಾಹಕರಿಗೆ ತೊಂದರೆ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ನೋಡಬಹುದು, ಇದರಲ್ಲಿ ಗ್ಯಾಸ್ ಸಪ್ಲೈ ತೊಂದರೆ ಒಂದ್ ಕಡೆ ಅಂದ್ರೆ ಅವರಿಗೆ ಗ್ಯಾಸ್ ಡೆಲಿವರಿ ಆಗುದು ಒಂದ್ ಕಡೆ ಆದ್ರೆ, ಬಹುತೇಕ ಅರ್ಧಕ್ಕರ್ಧ ಏನು ಇಲ್ಲಿ ತನಕ ಕೆಲವರು ಕೆವೈಸಿಯನ್ನೇ ಮಾಡಿಲ್ಲ. ಇನ್ನು ಕೆಲವರು ಇಷ್ಟು ದಿನಗಳ ತನಕ ಗ್ಯಾಸ್ ಈಸಿಯಾಗಿ ಸಿಗ್ತಾ ಇತ್ತು ಅಂತ ಕರೆಕ್ಟ್ ಆಗಿ ಅದರ ಒಂದು ಫಾರ್ಮಾಲಿಟೀಸ್ ಏನಿತ್ತು ಅದನ್ನ ಮಾಡದೆ ಪಡೆಯುವಂತ ಪರಿಸ್ಥಿತಿ ಇತ್ತು. ಆದ್ರೆ ಈಗ ಗ್ಯಾಸ್ ಸಿಗುವುದು ಅಂತದ್ದು ಬಹಳಷ್ಟು ಕಮ್ಮಿ ಆದ ಕಾರಣ ಕೆಲವರು ಬುಕ್ಗಳು ಕೂಡ ಬ್ಲಾಕ್ ಆಗಿದೆ. ಈಗ ಮಾತಾಡ್ಸೋಣ. ಸರ್ ಹೇಳಿ, ನೀವು ಎಲ್ಲಿಂದ ಬಂದ್ರೆ, ನಿಮ್ಮ ಹೆಸರೇನು, ಏನಕ್ಕೆ ಬಂದ್ರಿ? ಹಾಸನ ಕೊಕ್ಕನಘಟ್ಟ. ಇಲ್ಲಿಂದ ನಾವು ಗ್ಯಾಸ್ ತಗೋತಾ ಇದ್ವಿ. ಅವಾಗೆಲ್ಲ ಬುಕ್ ಮಾಡ್ತಿರ್ಲಿಲ್ಲ. ಹಂಗೆ ಬುಕ್ ಕೊಡೋರು ಬುಕ್ ಕೊಟ್ಟರು ಸಾಕು, ಡೇಟ್ ಇದ್ ಮಾಡಿ ಗ್ಯಾಸ್ ಕೊಡ್ತಾ ಇದ್ರು. ಇವಾಗ ಬುಕ್ ಮಾಡಬೇಕು ಅಂತ ಇದ್ ಮಾಡಿದ್ರಿಂದ ನಾವು ಹಂಗೆ ಗ್ಯಾಸ್ ಬುಕ್ ಮಾಡ್ದೆಲ್ಲ ತಗೊಂಡಿರೋದ್ರಿಂದ ಈಗ ಬುಕ್ ಬ್ಲಾಕ್ ಆಗಿದೆ. ಈಗ ಹೋಗಿ ಮತ್ತೆ ಹೊಸದಾಗಿ ನೀವು ಅದು ಲಾಕ್ ಓಪನ್ ಮಾಡಿಸಿ ಅಂತ ಹೇಳಿದರೆ, ಹಾಗಾಗಿ ಗ್ಯಾಸ್ ಸಿಗದಕ್ಕೆ ಈಗ ಲಾಕ್ ಓಪನ್ ಮಾಡ್ಸೋಣ ಅಂತ ಬಂದಿದ್ದೀವಿ. ಈಗ ಕೊಟ್ಟಿದ್ದೀವಿ, ಇನ್ನೊಂದು 4-5 ದಿವಸ ಆಗುತ್ತೆ, ಆಮೇಲೆ ಬುಕ್ ಮಾಡಿ ಆಗ ಸಪ್ಲೈ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಈಗ ಕರೆಕ್ಟ್ ಆಗಿ 1.5 ವರ್ಷದಿಂದ ಅದು ಮೇಂಟೈನ್ ಮಾಡಲಿಲ್ಲ ಅಂದ್ರೆ ಆ ಬುಕ್ ಕೂಡ ಬ್ಲಾಕ್ ಆಗುತ್ತೆ. ಬ್ಲಾಕ್ ಆಗುತ್ತೆ. ನಮಗೆ ಗೊತ್ತಿಲ್ಲ. ಮುಂಚೆ ಎಲ್ಲ ಕೊಡೋರು ಏನಿಲ್ಲ, ಬುಕ್ ಕೊಡೋರು ನಾವು ಹಂಗೆ ತಗೊಳ್ತಾ ಇದ್ದು. ಇವಾಗ ರೂಲ್ಸ್ ಈ ತರ ಮಾಡಿರೋದ್ರಿಂದ ಮೆಸೇಜ್ ಬಂದ್ರೇನೆ ಗ್ಯಾಸ್ ಕೊಡೋದು ಅಂತ ಇದು ಮಾಡಿರೋದ್ರಿಂದ ನಮಗೆ ತೊಂದರೆ ಆಗ್ತಾ ಇದೆ. ನೋಡಬಹುದು, ಏನು ಕೆಲವರು ಕೆವೈಸಿ ಅಂದ್ರೆ ಒಂದು ಪ್ರೊಸೆಸ್ ಏನು ಲಿಂಕ್ ಮಾಡಿಸುವಂತದ್ದು, ಗ್ಯಾಸ್ ಬುಕ್ ಅನ್ನ ಕರೆಕ್ಟ್ ಆಗಿ ಒಂದು ಮಾಹಿತಿ ಅಥವಾ ಆಧಾರ್ ಕಾರ್ಡ್ ನಂಬರ್ ಅನ್ನ ನೀಡಿ ಅಂತ ಕೆಲಸವೂ ಕೂಡ ಕಾರ್ಯಗಳು ಕೂಡ ಕೆಲವ್ರದ್ದಾಗಿಲ್ಲ. ಹಾಗೆ ಕೆಲವ್ರದ್ದು ಬುಕ್ಕಿಂಗ್ ಮಾಡಿ ಕೂಡ ಗ್ಯಾಸ್ಗಳು ಸಿಗದೇ ಇರುವಂತ ಪರಿಸ್ಥಿತಿ ಕೆಲವ್ರದಿದ್ರೆ, ಇನ್ನ ಡಾಕ್ಯುಮೆಂಟೇಶನ್ ಮಾಡುವಂತ ಪರಿಸ್ಥಿತಿ ಕೆಲವ್ರದಿದೆ. ನೋಡಬಹುದು, ಬಹುತೇಕ ಇದರಲ್ಲಿ ಹಲವು ರೀತಿಯ ಸಮಸ್ಯೆಗಳು ಅಂದ್ರೆ ಕೆವೈಸಿ ಇರ್ಬೋದು, ದಾಖಲೆಗಳ ಅಪ್ಡೇಟ್ ಮಾಡೋದು ಇರ್ಬೋದು. ಈಗ ಇಷ್ಟು ದಿನ ಗ್ರಾಹಕರು ಏನೋ ಹೇಗೋ ಗ್ಯಾಸ್ ಸಿಗುತ್ತೆ ಅನ್ನುವಂಥವ್ರು ಈಗ ಎಲ್ಲ ಕೂಡ ತಮ್ಮ ದಾಖಲೆಗಳನ್ನ ಸರಿ ಮಾಡಿಕೊಳ್ಳಿಕ್ಕೆ ಮುಗಿಬಿದ್ದಿದ್ದಾರೆ. ಒಟ್ಟಾರೆಯಾಗಿ ಹಾಸನದಲ್ಲಿ ಕಮರ್ಷಿಯಲ್ ಗ್ಯಾಸ್ ಕೊರತೆ ಒಂದ್ ಕಡೆ ಆದ್ರೆ, ಈ ರೀತಿ ಮನೆ ಬಳಕೆಯ ಗೃಹ ಬಳಕೆಯ ವಸ್ತುಗಳ ಗ್ಯಾಸ್ ಏನಿದೆ ಅದು ಕೂಡ ಈಗ ಕೆಲವು ರೀತಿಯಾದ ತಾಂತ್ರಿಕ ತೊಂದರೆಗಳನ್ನ ಜನ ಸರಿಯಾಗಿ ಫಾಲೋ ಮಾಡದೆ ಆಗಿರುವಂತದ್ದು. ಒಟ್ಟಾರೆಯಾಗಿ ಹಾಸನದಲ್ಲಿ ಕೂಡ ಗ್ಯಾಸ್ ಪೂರೈಕೆಯಲ್ಲಿ ಜನರು ಬುಕ್ಕಿಂಗ್ ಮಾಡಿಸ್ಲಿಕ್ಕೆ ಈಗ ಗ್ಯಾಸ್ ಏಜೆನ್ಸಿಗಳ ಹತ್ರನೇ ಮುಖ ಮಾಡಿರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಸಮಸ್ಯೆ ಎಷ್ಟು ಮಟ್ಟಿಗೆ ಆಗಿದೆ ಅಂತಂದ್ರೆ ಇವತ್ತು ಸರ್ಕಾರಿ ರಜೆ ಇದ್ರೂ ಕೂಡ ಜನ ಏಜೆನ್ಸಿಗಳಿಗೆ ಬಂದು ಮುತ್ತಿಗೆ ಹಾಕ್ತಾ ಇದ್ದಾರೆ. ನಮ್ಗೆ ಹೇಗಾದ್ರೂ ಒಂದು ಸಿಲಿಂಡರ್ ಕೊಡಿ ಅಂತ. ಗ್ಯಾಸ್ ಬುಕಿಂಗ್ ಕೆವೈಸಿ ಸಮಸ್ಯೆ ಇದೆ ಅಂತ ಜನ ಬರ್ತಾ ಇದ್ದಾರೆ. ಹಾಸನದಲ್ಲಿ ಕೂಡ ಜನಸಾಮಾನ್ಯರು ಗ್ಯಾಸ್ಗಾಗಿ ಮುಗಿಬಿದ್ದಿದ್ದಾರೆ. ಅದೇನಾಗುತ್ತೆ ಅಂದ್ರೆ ಎಲ್ಲಾ ಕಡೆ ಒಂದೇ ಸರಿ ಖಾಲಿ ಆಗಿರಲ್ಲ. ಖಾಲಿ ಆದವರಿಗೆ ಸಿಗ್ತಾ ಇರಲ್ಲ. ಬುಕ್ ಮಾಡಿ 20 ದಿನ ಕಳೆದ್ರೂ ಕೂಡ ಗ್ಯಾಸ್ ಸಿಗ್ತಾ ಇರಲ್ಲ. ಹಾಗಾಗಿ ಬೇರೆ ದಾರಿ ಇಲ್ಲದೆ ಅವರು ಬಂದು ಕ್ಯೂ ನಿಂತ್ಕೋತಾರೆ. ನೀವು ಹೋಗಿ ಕ್ಯೂ ನಿಂತ್ಕೊಂಬೇಡಿ ಅಂದ್ಬಿಟ್ರೆ ಅವರಿಗೆ ಗ್ಯಾಸ್ ಎಲ್ಲಿಂದ? ಬುಕ್ ಮಾಡಿದ ಟೈಮ್ ಸಿಗಬೇಕಲ್ವಾ? ಮುನಿಯಪ್ಪನವ್ರು ಗಮನಿಸಬೇಕು ಇದನ್ನ. ಸುಮ್ಮನೆ ಪ್ರೆಸ್ ಮೀಟ್ ಕರೆದು ಎಲ್ಲಾ ಕಡೆ ಎಲ್ಲ ಅವೈಲಬಿಲಿಟಿ ಇದೆ ಗ್ಯಾಸು, ನೀವು ಪ್ಯಾನಿಕ್ ಆಗಬೇಡಿ, ಏಜೆನ್ಸಿ ಮುಂದೆ ಬಂದು ಮುಗಿ ಬೀಳ್ಬೇಡಿ ಅಂತ ಕೆ ಎಚ್ ಮುನಿಯಪ್ಪನವ್ರು ಹೇಳ್ತಾರೆ. ಬಟ್ ಎಲ್ಲಿದೆ ಸರ್ ಕೆ ಎಚ್ ಮುನಿಯಪ್ಪನವ್ರೆ? ಎಲ್ಲಾ ಕಡೆ ಪ್ರತಿ ನಗರದಲ್ಲಿ, ಹಾಸನದಲ್ಲಿ, ಕಲಬುರಗಿಯಲ್ಲಿ, ಬೀದರ್ನಲ್ಲಿ, ಪ್ರತಿ ನಗರದಲ್ಲಿ ಜನ ಏಜೆನ್ಸಿಗಳ ಮುಂದೆ ಬಂದು ಕ್ಯೂ ನಿಂತ್ಕೋತಾ ಇದ್ದಾರೆ. ಯಾಕಂತಂದ್ರೆ ಅವ್ರಿಗೇನ್ ಮಾಡಕ್ ಬೇರೆ ಕೆಲಸ ಇಲ್ಲ ಅಂತಲ್ಲ, ಅವ್ರಿಗೆ ಬಹಳ ಕೆಲಸ ಇದಾವೆ. ಜನಗಳಿಗೆ ಸಿಗ್ತಾ ಇಲ್ಲ ಸಿಲಿಂಡರ್. 20 ದಿನ ಆದ್ರೂ ಕೂಡ ಬುಕ್ ಮಾಡಿ 20 ದಿನ 30 ದಿನ ಆದ್ರೂ ಕೂಡ ಅವ್ರಿಗೆ ಸಿಲಿಂಡರ್ ಸಿಗ್ತಾ ಇಲ್ಲ. OTP ಬರುತ್ತೆ, ಸಿಲಿಂಡರ್ ಬರಲ್ಲ. ಏನ್ ಮಾಡ್ಬೇಕು ಅವರು?
ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಇನ್ನೂ ಕೂಡ ನಿಲ್ಲುವಂತಹ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಇದರ ನೇರ ಪರಿಣಾಮ ಈಗಾಗಲೇ ಕಮರ್ಷಿಯಲ್ ಗ್ಯಾಸ್ ಅಂದ್ರೆ ವಾಣಿಜ್ಯ ಬಳಕೆಯ ಗ್ಯಾಸ್ಗಳ ಮೇಲೂ ಪರಿಣಾಮ ಬೀರಿತ್ತು, ಪೂರೈಕೆ ಮೇಲೆ. ನಾನೀಗ ನೋಡಬಹುದು, ಇವತ್ತು ರಜಾ ಇದ್ರೂ ಕೂಡ ಹಾಸನದಲ್ಲಿ ಕೆಲ ಗ್ಯಾಸ್ ಏಜೆನ್ಸಿಗಳು ಏನು ಗ್ರಾಹಕರಿಗೆ ತೊಂದರೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ನೋಡಬಹುದು, ಇದರಲ್ಲಿ ಗ್ಯಾಸ್ ಸಪ್ಲೈ ತೊಂದರೆ ಒಂದ್ ಕಡೆ, ಅಂದ್ರೆ ಅವರಿಗೆ ಗ್ಯಾಸ್ ಡೆಲಿವರಿ ಆಗುದು ಒಂದ್ ಕಡೆ ಆದ್ರೆ, ಬಹುತೇಕ ಅರ್ಧಕ್ಕರ್ಧ ಏನು ಇಲ್ಲಿ ತನಕ ಕೆಲವರು KYCಯನ್ನೇ ಮಾಡಿಲ್ಲ, ಇನ್ನು ಕೆಲವರು ಇಷ್ಟು ದಿನಗಳ ತನಕ ಗ್ಯಾಸ್ ಈಸಿಯಾಗಿ ಸಿಗ್ತಾ ಇತ್ತು ಅಂತ ಕರೆಕ್ಟ್ ಆಗಿ ಅದರ ಒಂದು ಫಾರ್ಮಾಲಿಟೀಸ್ ಏನಿತ್ತು ಅದನ್ನ ಮಾಡದೆ ಪಡೆಯುವಂತ ಪರಿಸ್ಥಿತಿ ಇತ್ತು. ಆದ್ರೆ ಈಗ ಗ್ಯಾಸ್ ಸಿಗುವುದು ಅಂತದ್ದು ಬಹಳಷ್ಟು ಕಮ್ಮಿ ಆದ ಕಾರಣ ಕೆಲವರು ಬುಕ್ಗಳು ಕೂಡ ಬ್ಲಾಕ್ ಆಗಿದೆ. ಈಗ ಮಾತಾಡ್ಸೋಣ. ಸರ್ ಹೇಳಿ, ನಿಮ್ ಎಲ್ಲಿಂದ ಬಂದ್ರೆ, ನಿಮ್ಮ ಹೆಸರೇನು, ಏನಕ್ಕೆ ಬಂದಿದೆ? ಹಾಸನ ಕೊಕ್ಕನಘಟ್ಟ. ಇಲ್ಲಿಂದ ನಾವು ಗ್ಯಾಸ್ ತಗೋತಾ ಇದ್ವಿ. ಅವಾಗೆಲ್ಲ ಬುಕ್ ಮಾಡ್ತಿರ್ಲಿಲ್ಲ, ಹಂಗೆ ಬುಕ್ ಕೊಡೋರು ಬುಕ್ ಕೊಟ್ಟರು ಸಾಕು ಡೇಟ್ ಇದ್ ಮಾಡಿ ಗ್ಯಾಸ್ ಕೊಡ್ತಾ ಇದ್ರು. ಇವಾಗ ಬುಕ್ ಮಾಡಬೇಕು ಅಂತ ಇದ್ ಮಾಡಿದ್ರಿಂದ ನಾವು ಹಂಗೆ ಗ್ಯಾಸ್ ಬುಕ್ ಮಾಡ್ದೆಲ್ಲ ತಗೊಂಡಿರೋದ್ರಿಂದ ಈಗ ಬುಕ್ ಬ್ಲಾಕ್ ಆಗಿದೆ. ಈಗ ಹೋಗಿ ಮತ್ತೆ ಹೊಸದಾಗಿ ನೀವು ಅದು ಲಾಕ್ ಓಪನ್ ಮಾಡಿಸಿ ಅಂತ ಹೇಳಿದ್ದಾರೆ. ಹಾಗಾಗಿ ಗ್ಯಾಸ್ ಸಿಗದೆ ಇದಕ್ಕೆ ಈಗ ಲಾಕ್ ಓಪನ್ ಮಾಡ್ಸೋಣ ಅಂತ ಬಂದಿದ್ದೀವಿ. ಈಗ ಕೊಟ್ಟಿದ್ದೀವಿ, ಇನ್ನೊಂದು 4-5 ದಿವಸ ಆಗುತ್ತೆ, ಆಮೇಲೆ ಬುಕ್ ಮಾಡಿ ಆಗ ಸಪ್ಲೈ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಈಗ ಕರೆಕ್ಟ್ ಆಗಿ 1.5 ವರ್ಷದಿಂದ ಅದು ಮೇಂಟೈನ್ ಮಾಡಲಿಲ್ಲ ಅಂದ್ರೆ ಆ ಬುಕ್ ಕೂಡ ಬ್ಲಾಕ್ ಆಗುತ್ತೆ. ಬ್ಲಾಕ್ ಆಗುತ್ತೆ, ನಮಗೆ ಗೊತ್ತಿಲ್ಲ. ಮುಂಚೆ ಎಲ್ಲ ಕೊಡೋರು ಏನಿಲ್ಲ, ಬುಕ್ ಕೊಡೋರು ನಾವು ಹಂಗೆ ತಗೊಳ್ತಾ ಇದ್ದೋ. ಇವಾಗ ರೂಲ್ಸ್ ಈ ತರ ಮಾಡಿರೋದ್ರಿಂದ ಮೆಸೇಜ್ ಬಂದ್ರೇನೆ ಗ್ಯಾಸ್ ಕೊಡೋದು ಅಂತ ಇದ್ ಮಾಡಿರೋದ್ರಿಂದ ನಮಗೆ ತೊಂದರೆ ಆಗ್ತಾ ಇದೆ ಅಷ್ಟೇ. ನೋಡಬಹುದು, ಏನು ಕೆಲವರು KYC ಅಂದ್ರೆ ಒಂದು ಪ್ರೊಸೆಸ್ ಏನು ಲಿಂಕ್ ಮಾಡಿಸುವಂತದ್ದು, ಗ್ಯಾಸ್ ಬುಕ್ ಅನ್ನ ಕರೆಕ್ಟ್ ಆಗಿ ಒಂದು ಮಾಹಿತಿ ಅಥವಾ ಆಧಾರ್ ಕಾರ್ಡ್ ನಂಬರ್ ಅನ್ನ ನೀಡಿ ಅಂತ ಕೆಲಸವೂ ಕೂಡ ಕಾರ್ಯಗಳು ಕೂಡ ಕೆಲವ್ರದ್ದಾಗಿಲ್ಲ. ಹಾಗೆ ಕೆಲವ್ರದ್ದು ಬುಕ್ಕಿಂಗ್ ಮಾಡಿ ಕೂಡ ಗ್ಯಾಸ್ಗಳು ಸಿಗದೇ ಇರುವಂತ ಪರಿಸ್ಥಿತಿ ಕೆಲವ್ರದಿದ್ರೆ, ಇನ್ನ ಡಾಕ್ಯುಮೆಂಟೇಶನ್ ಮಾಡುವಂತ ಪರಿಸ್ಥಿತಿ ಕೆಲವ್ರದಿದೆ. ನೋಡಬಹುದು, ಬಹುತೇಕ ಇದರಲ್ಲಿ ಹಲವು ರೀತಿಯ ಸಮಸ್ಯೆಗಳು, ಅಂದ್ರೆ KYC ಇರ್ಬೋದು, ದಾಖಲೆಗಳ ಅಪ್ಡೇಟ್ ಮಾಡೋದು ಇರ್ಬೋದು. ಈಗ ಇಷ್ಟು ದಿನ ಗ್ರಾಹಕರು ಏನೋ ಹೇಗೋ ಗ್ಯಾಸ್ ಸಿಗುತ್ತೆ ಅನ್ನುವಂಥವ್ರು ಈಗ ಎಲ್ಲ ಕೂಡ ತಮ್ಮ ದಾಖಲೆಗಳನ್ನ ಸರಿ ಮಾಡಿಕೊಳ್ಳಿಕ್ಕೆ ಮುಗಿಬಿದ್ದಿದ್ದಾರೆ. ಒಟ್ಟಾರೆಯಾಗಿ ಹಾಸನದಲ್ಲಿ ಕಮರ್ಷಿಯಲ್ ಗ್ಯಾಸ್ ಕೊರತೆ ಒಂದ್ ಕಡೆ ಆದ್ರೆ, ಈ ರೀತಿ ಮನೆ ಬಳಕೆಯ ಗೃಹ ಬಳಕೆಯ ವಸ್ತುಗಳ ಗ್ಯಾಸ್ ಏನಿದೆ ಅದು ಕೂಡ ಈಗ ಕೆಲವು ರೀತಿಯಾದ ತಾಂತ್ರಿಕ ತೊಂದರೆಗಳನ್ನ ಜನ ಸರಿಯಾಗಿ ಫಾಲೋ ಮಾಡದೆ ಆಗಿರುವಂತದ್ದು. ಒಟ್ಟಾರೆಯಾಗಿ ಹಾಸನದಲ್ಲಿ ಕೂಡ ಗ್ಯಾಸ್ ಪೂರೈಕೆಯಲ್ಲಿ ಜನರು ಬುಕ್ಕಿಂಗ್ ಮಾಡಿಸ್ಲಿಕ್ಕೆ ಈಗ ಗ್ಯಾಸ್ ಏಜೆನ್ಸಿಗಳ ಹತ್ರನೇ ಮುಖ ಮಾಡಿರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಸಮಸ್ಯೆ ಎಷ್ಟು ಮಟ್ಟಿಗೆ ಆಗಿದೆ ಅಂತಂದ್ರೆ, ಇವತ್ತು ಸರ್ಕಾರಿ ರಜೆ ಇದ್ರೂ ಕೂಡ ಜನ ಏಜೆನ್ಸಿಗಳಿಗೆ ಬಂದು ಮುತ್ತಿಗೆ ಹಾಕ್ತಾ ಇದ್ದಾರೆ, ನಮ್ಗೆ ಹೇಗಾದ್ರೂ ಒಂದು ಸಿಲಿಂಡರ್ ಕೊಡಿ ಅಂತ. ಗ್ಯಾಸ್ ಬುಕ್ಕಿಂಗ್ KYC ಸಮಸ್ಯೆ ಇದೆ ಅಂತ ಜನ ಬರ್ತಾ ಇದ್ದಾರೆ. ಹಾಸನದಲ್ಲಿ ಕೂಡ ಜನಸಾಮಾನ್ಯರು ಗ್ಯಾಸ್ಗಾಗಿ ಮುಗಿಬಿದ್ದಿದ್ದಾರೆ. ಅದೇನಾಗುತ್ತೆ ಅಂದ್ರೆ, ಎಲ್ಲಾ ಕಡೆ ಒಂದೇ ಸರಿ ಖಾಲಿ ಆಗಿರಲ್ಲ, ಖಾಲಿ ಆದವರಿಗೆ ಸಿಗ್ತಾ ಇರಲ್ಲ. ಬುಕ್ ಮಾಡಿ 20 ದಿನ ಕಳೆದ್ರೂ ಕೂಡ ಗ್ಯಾಸ್ ಸಿಗ್ತಾ ಇರಲ್ಲ. ಹಾಗಾಗಿ ಬೇರೆ ದಾರಿ ಇಲ್ಲದೆ ಅವರು ಬಂದು ಕ್ಯೂ ನಿಂತ್ಕೋತಾರೆ. ನೀವು ಹೋಗಿ ಕ್ಯೂ ನಿಂತ್ಕೊಂಬೇಡಿ ಅಂದ್ಬಿಟ್ರೆ ಅವ್ರಿಗೆ ಗ್ಯಾಸ್ ಎಲ್ಲಿಂದ? ಬುಕ್ ಮಾಡಿದ ಟೈಮಿಗೆ ಸಿಗಬೇಕಲ್ವಾ? ಮುನಿಯಪ್ಪನವ್ರು ಗಮನಿಸಬೇಕು ಇದನ್ನ. ಸುಮ್ಮನೆ ಪ್ರೆಸ್ ಮೀಟ್ ಕರೆದು ಎಲ್ಲಾ ಕಡೆ ಎಲ್ಲ ಅವೈಲಬಿಲಿಟಿ ಇದೆ ಗ್ಯಾಸು, ನೀವು ಪ್ಯಾನಿಕ್ ಆಗಬೇಡಿ, ಏಜೆನ್ಸಿ ಮುಂದೆ ಬಂದು ಮುಗಿ ಬೀಳ್ಬೇಡಿ ಅಂತ KH ಮುನಿಯಪ್ಪನವ್ರು ಹೇಳ್ತಾರೆ. ಬಟ್ ಎಲ್ಲಿದೆ ಸರ್ KH ಮುನಿಯಪ್ಪನವ್ರೆ? ಎಲ್ಲಾ ಕಡೆ, ಪ್ರತಿ ನಗರದಲ್ಲಿ, ಹಾಸನದಲ್ಲಿ, ಕಲಬುರಗಿಯಲ್ಲಿ, ಬೀದರ್ನಲ್ಲಿ, ಪ್ರತಿ ನಗರದಲ್ಲಿ ಜನ ಏಜೆನ್ಸಿಗಳ ಮುಂದೆ ಬಂದು ಕ್ಯೂ ನಿಂತ್ಕೋತಾ ಇದ್ದಾರೆ. ಯಾಕಂತಂದ್ರೆ ಅವ್ರಿಗೇನ್ ಮಾಡಕ್ ಬೇರೆ ಕೆಲಸ ಇಲ್ಲ ಅಂತಲ್ಲ, ಅವ್ರಿಗೆ ಬಹಳ ಕೆಲಸ ಇದಾವೆ. ಜನಗಳಿಗೆ ಸಿಗ್ತಾ ಇಲ್ಲ ಸಿಲಿಂಡರ್. 20 ದಿನ ಆದ್ರೂ ಕೂಡ ಬುಕ್ ಮಾಡಿ 20 ದಿನ 30 ದಿನ ಆದ್ರೂ ಕೂಡ ಅವ್ರಿಗೆ ಸಿಲಿಂಡರ್ ಸಿಗ್ತಾ ಇಲ್ಲ. OTP ಬರುತ್ತೆ, ಸಿಲಿಂಡರ್ ಬರಲ್ಲ. ಏನ್ ಮಾಡ್ಬೇಕು ಅವರು? ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಇನ್ನೂ ಕೂಡ ನಿಲ್ಲುವಂತಹ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಇದರ ನೇರ ಪರಿಣಾಮ ಈಗಾಗಲೇ ಕಮರ್ಷಿಯಲ್ ಗ್ಯಾಸ್ ಅಂದ್ರೆ ವಾಣಿಜ್ಯ ಬಳಕೆಯ ಗ್ಯಾಸ್ಗಳ ಮೇಲೂ ಪರಿಣಾಮ ಬೀರಿತ್ತು, ಪೂರೈಕೆ ಮೇಲೆ. ನಾನೀಗ ನೋಡಬಹುದು, ಇವತ್ತು ರಜಾ ಇದ್ರೂ ಕೂಡ ಹಾಸನದಲ್ಲಿ ಕೆಲ ಗ್ಯಾಸ್ ಏಜೆನ್ಸಿಗಳು ಏನು ಗ್ರಾಹಕರಿಗೆ ತೊಂದರೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ನೋಡಬಹುದು, ಇದರಲ್ಲಿ ಗ್ಯಾಸ್ ಸಪ್ಲೈ ತೊಂದರೆ ಒಂದ್ ಕಡೆ, ಅಂದ್ರೆ ಅವರಿಗೆ ಗ್ಯಾಸ್ ಡೆಲಿವರಿ ಆಗುದು ಒಂದ್ ಕಡೆ ಆದ್ರೆ, ಬಹುತೇಕ ಅರ್ಧಕ್ಕರ್ಧ ಏನು ಇಲ್ಲಿ ತನಕ ಕೆಲವರು KYCಯನ್ನೇ ಮಾಡಿಲ್ಲ, ಇನ್ನು ಕೆಲವರು ಇಷ್ಟು ದಿನಗಳ ತನಕ ಗ್ಯಾಸ್ ಈಸಿಯಾಗಿ ಸಿಗ್ತಾ ಇತ್ತು ಅಂತ ಕರೆಕ್ಟ್ ಆಗಿ ಅದರ ಒಂದು ಫಾರ್ಮಾಲಿಟೀಸ್ ಏನಿತ್ತು ಅದನ್ನ ಮಾಡದೆ ಪಡೆಯುವಂತ ಪರಿಸ್ಥಿತಿ ಇತ್ತು. ಆದ್ರೆ ಈಗ ಗ್ಯಾಸ್ ಸಿಗುವುದು ಅಂತದ್ದು ಬಹಳಷ್ಟು ಕಮ್ಮಿ ಆದ ಕಾರಣ ಕೆಲವರು ಬುಕ್ಗಳು ಕೂಡ ಬ್ಲಾಕ್ ಆಗಿದೆ. ಈಗ ಮಾತಾಡ್ಸೋಣ. ಸರ್ ಹೇಳಿ, ನಿಮ್ ಎಲ್ಲಿಂದ ಬಂದ್ರೆ, ನಿಮ್ಮ ಹೆಸರೇನು, ಏನಕ್ಕೆ ಬಂದಿದೆ? ಹಾಸನ ಕೊಕ್ಕನಘಟ್ಟ.
ಇಲ್ಲಿಂದ ನಾವು ಗ್ಯಾಸ್ ತಗೋತಾ ಇದ್ವಿ. ಅವಾಗೆಲ್ಲ ಬುಕ್ ಮಾಡ್ತಿರ್ಲಿಲ್ಲ, ಹಂಗೆ ಬುಕ್ ಕೊಡೋರು ಬುಕ್ ಕೊಟ್ಟರು ಸಾಕು ಡೇಟ್ ಇದ್ ಮಾಡಿ ಗ್ಯಾಸ್ ಕೊಡ್ತಾ ಇದ್ರು. ಇವಾಗ ಬುಕ್ ಮಾಡಬೇಕು ಅಂತ ಇದ್ ಮಾಡಿದ್ರಿಂದ ನಾವು ಹಂಗೆ ಗ್ಯಾಸ್ ಬುಕ್ ಮಾಡ್ದಲ್ಲ ತಗೊಂಡಿರೋದ್ರಿಂದ ಈಗ ಬುಕ್ ಬ್ಲಾಕ್ ಆಗಿದೆ. ಈಗ ಹೋಗಿ ಮತ್ತೆ ಹೊಸದಾಗಿ ನೀವು ಅದು ಲಾಕ್ ಓಪನ್ ಮಾಡಿಸಿ ಅಂತ ಹೇಳಿದರೆ, ಹಾಗಾಗಿ ಗ್ಯಾಸ್ ಸಿಗದೆ ಇದಕ್ಕೆ ಈಗ ಲಾಕ್ ಓಪನ್ ಮಾಡ್ಸೋಣ ಅಂತ ಬಂದಿದ್ದೀವಿ. ಈಗ ಕೊಟ್ಟಿದ್ದೀವಿ, ಇನ್ನೊಂದು 4-5 ದಿವಸ ಆಗುತ್ತೆ, ಆಮೇಲೆ ಬುಕ್ ಮಾಡಿ ಆಗ ಸಪ್ಲೈ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಈಗ ಕರೆಕ್ಟ್ ಆಗಿ 1.5 ವರ್ಷದಿಂದ ಅದು ಮೇಂಟೈನ್ ಮಾಡಲಿಲ್ಲ ಅಂದ್ರೆ ಆ ಬುಕ್ ಕೂಡ ಬ್ಲಾಕ್ ಆಗುತ್ತೆ. ಬ್ಲಾಕ್ ಆಗುತ್ತೆ, ನಮಗೆ ಗೊತ್ತಿಲ್ಲ. ಮುಂಚೆ ಎಲ್ಲ ಕೊಡೋರು ಏನಿಲ್ಲ, ಬುಕ್ ಕೊಡೋರು ನಾವು ಹಂಗೆ ತಗೊಳ್ತಾ ಇದ್ದೋ. ಇವಾಗ ರೂಲ್ಸ್ ಈ ತರ ಮಾಡಿರೋದ್ರಿಂದ ಮೆಸೇಜ್ ಬಂದ್ರೇನೆ ಗ್ಯಾಸ್ ಕೊಡೋದು ಅಂತ ಇದು ಮಾಡಿರೋದ್ರಿಂದ ನಮಗೆ ತೊಂದರೆ ಆಗ್ತಾ ಇದೆ ಅಷ್ಟೇ. ನೋಡ್ಬೋದು, ಏನು ಕೆಲವರು KYC ಅಂದ್ರೆ ಒಂದು ಪ್ರೋಸೆಸ್ ಏನು ಲಿಂಕ್ ಮಾಡಿಸುವಂತದ್ದು, ಗ್ಯಾಸ್ ಬುಕ್ ಅನ್ನ ಕರೆಕ್ಟ್ ಆಗಿ ಒಂದು ಮಾಹಿತಿ ಅಥವಾ ಆಧಾರ್ ಕಾರ್ಡ್ ನಂಬರ್ ಅನ್ನ ನೀಡಿ ಅಂತ ಕೆಲಸವೂ ಕೂಡ ಕಾರ್ಯಗಳು ಕೂಡ ಕೆಲವ್ರದ್ದಾಗಿಲ್ಲ. ಹಾಗೆ ಕೆಲವ್ರದ್ದು ಬುಕ್ಕಿಂಗ್ ಮಾಡಿ ಕೂಡ ಗ್ಯಾಸ್ಗಳು ಸಿಗದೇ ಇರುವಂತ ಪರಿಸ್ಥಿತಿ ಕೆಲವ್ರದಿದ್ರೆ, ಇನ್ನ ಡಾಕ್ಯುಮೆಂಟೇಶನ್ ಮಾಡುವಂತ ಪರಿಸ್ಥಿತಿ ಕೆಲವ್ರದಿದೆ. ನೋಡಬಹುದು, ಬಹುತೇಕ ಇದರಲ್ಲಿ ಹಲವು ರೀತಿಯ ಸಮಸ್ಯೆಗಳು ಅಂದ್ರೆ KYC ಇರ್ಬೋದು, ದಾಖಲೆಗಳ ಅಪ್ಡೇಟ್ ಮಾಡೋದು ಇರ್ಬೋದು. ಈಗ ಇಷ್ಟು ದಿನ ಗ್ರಾಹಕರು ಏನೋ ಹೇಗೋ ಗ್ಯಾಸ್ ಸಿಗುತ್ತೆ ಅನ್ನುವಂಥವ್ರು ಈಗ ಎಲ್ಲ ಕೂಡ ತಮ್ಮ ದಾಖಲೆಗಳನ್ನ ಸರಿ ಮಾಡಿಕೊಳ್ಳಿಕ್ಕೆ ಮುಗಿಬಿದ್ದಿದ್ದಾರೆ. ಒಟ್ಟಾರೆಯಾಗಿ ಹಾಸನದಲ್ಲಿ ಕಮರ್ಷಿಯಲ್ ಗ್ಯಾಸ್ ಕೊರತೆ ಒಂದ್ ಕಡೆ ಆದ್ರೆ, ಈ ರೀತಿ ಮನೆ ಬಳಕೆಯ ಗೃಹ ಬಳಕೆಯ ವಸ್ತುಗಳ ಗ್ಯಾಸ್ ಏನಿದೆ ಅದು ಕೂಡ ಈಗ ಕೆಲವು ರೀತಿಯಾದ ತಾಂತ್ರಿಕ ತೊಂದರೆಗಳನ್ನ ಜನ ಸರಿಯಾಗಿ ಫಾಲೋ ಮಾಡದೆ ಆಗಿರುವಂತದ್ದು. ಒಟ್ಟಾರೆಯಾಗಿ ಹಾಸನದಲ್ಲೂ ಕೂಡ ಗ್ಯಾಸ್ ಪೂರೈಕೆಯಲ್ಲಿ ಜನರು ಬುಕ್ಕಿಂಗ್ ಮಾಡಿಸಲಿಕ್ಕೆ ಈಗ ಗ್ಯಾಸ್ ಏಜೆನ್ಸಿಗಳ ಹತ್ರನೇ ಮುಖ ಮಾಡಿರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.